ಬನ್ನಿ ಫಾರಂ ಹತ್ರ ಹೋಗ್ಬಿಟ್ಟು ಬಾಕಲ್ ತೆಗ್ದು ತೋರಿಸ್ತೀನಿ ಒಳಗಡೆ. ಆ್ಯಕ್ಚುಲಿ ಮೋಟ್ರ್ ಆನ್ ಮಾಡಿ ಮತ್ತೆ ಬನ್ನಿ. ಈಗ ಬಂದೆ ಮನೆ ಹತ್ರ, ಒಂದು 10 ನಿಮಿಷ ಆಯಿತು. ಪಾರ್ಕ್ ರೋಡ್ ಹತ್ರ ಇದ್ದೀನಿ ನಾನು. ಎಕ್ಸಾಕ್ಟಾಗಿ ಪಾರ್ಕ್ ರೋಡ್ ಹತ್ರ. ಇಷ್ಟೊತ್ತಾಯಿತು, ಇಷ್ಟೊತ್ತಾದ್ರೂ ಒಂದೂ ಬಾಡಿಗೆ ಬಿದ್ದಿಲ್ಲ. ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಟೈಮ್ 5:40. ಇವತ್ತು ಬೇಗ ಲೇಟಾಗಿದ್ದೀನಿ, ಸಾರಿ. ಅದಕ್ಕೋಸ್ಕರ ಅಲ್ಲಿ ಮನೆ ಹತ್ರ ವಿಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೆ ಸೀದಾ ಕದಂ ಹತ್ರ ಬಂದಿದ್ದೀನಿ. ಅದಕ್ಕೆ ಇಲ್ಲಿ ಬಂದು ವಿಡಿಯೋ ಮಾಡಿದ್ದೀನಿ. ಫ್ರೆಂಡ್ಸ್. ಇವತ್ತು ಒಳ್ಳೆ ಕಂಟೆಂಟ್ ಸಿಗುತ್ತೆ ಇವತ್ತು. ನೋಡಿ, ಯಾಕೋ ನಾನು ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆಗ್ತಿಲ್ಲೇನೋ, ನೋಡ್ತಾ ಇಲ್ಲ. ಏನು ಮಾಡೋಕ್ಕಲ್ಲ, ವಸ್ತು ಸ್ಟಾರ್ಟಿಂಗು ಅಷ್ಟೊಂದು ಬರಲ್ಲ. ಹೋಯ್ತಾ ಬೆಟರ್ ಇಂಪ್ರೂವ್ಮೆಂಟ್ ಆಗ್ತೀನಿ. ಅಲ್ಲಿ ಗಂಟ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ನೋಡಿ, ನೆಕ್ಸ್ಟ್ ಟೈಮಿಂದ ಇನ್ನೂ ಚೆನ್ನಾಗೇ ಒಳ್ಳೆ ಕಂಟೆಂಟ್ ಕೊಡ್ತೀನಿ ಅಂತ ಹೇಳ್ತಾ ಗೈಟ್ ಟಚ್ ಆಯ್ತೇನು. ನೆಕ್ಸ್ಟ್ ಇನ್ನೂ ಒಳ್ಳೆ ಕಂಟೆಂಟ್ ಕೊಡ್ತೀನಿ ಅಂತ ಹೇಳ್ತಾ ನೋಡೋಣ ಬನ್ನಿ. ಫ್ರೆಂಡ್ಸ್, ಏನು ನೋಡ್ತಾ ಇದ್ರೆ ಅವಲ್ಲೇ ಫಾರಂ ಹತ್ರ ಬಂದ್ಬಿಟ್ಟಿದ್ದೀವಿ. ಎಲ್ಲೂ ವಿಡಿಯೋ ಮಾಡಿಲ್ಲ. ಆ್ಯಕ್ಚುಲಿ ಫಾರಂ ಹತ್ರದಿಂದನೇ ಇವತ್ತು ಒಳಗಡೆ ಎಲ್ಲ ತೋರಿಸೋಣ ಅಂತಲೇ ವಿಡಿಯೋ ಮಾಡ್ತಾ ಇದ್ದೀನಿ. ಫಾರ್ಮ್ ಹತ್ರ ಬಂದಿದ್ದೀನಿ. ಬನ್ನಿ ಫಾರಂ ಹತ್ರ ಹೋಗ್ಬಿಟ್ಟು ಬಾಕಲ್ ತೆಗ್ದು ತೋರಿಸ್ತೀನಿ ಒಳಗಡೆ. ಆ್ಯಕ್ಚುಲಿ ಮೋಟ್ರ್ ಆನ್ ಮಾಡಿದ್ದೀನಿ, ನೀರು ಬರ್ತಿದೆ. ನೆನ್ನೆಲ್ಲ ಕರೆಂಟ್ ಇರಲಿಲ್ಲ. ಡೈರೆಕ್ಟ್ ಫಾರ್ಮ್ ಹತ್ರನೇ ಬಂದಿದ್ದೀನಿ. ಹೋಯ್, ಒಂದು ಮರಿ ಹಾಕ್ಬೇಕಾಯ್ತು. ಒಂದು ಮರಿ ಹಾಕಿದೀವಲ್ಲ ಗೊತ್ತಿಲ್ಲ, ನೋಡೋಣ ಬರ್ರಿ. ಇದು ಪಾಪ ಎಲ್ಲ ಕಚ್ಚಾಡ್ಬಿಟ್ಟು ಅದಕ್ಕೆ ಆಚೆ ಬಿಟ್ಬಿಟ್ಟಿದ್ದೀನಿ ಇದನ್ನ. ಇದು ಮರಿ ಹಾಕ್ಬೇಕಾಯ್ತು, ಈ ಕಾಲಕ್ಕೆ ಹಾಕಲ್ಲ ಮರಿ. ಮತ್ತೆ ಈಗ ಫಾರ್ಮ್ ತೊಳೆಯೋ ಪ್ರೋಗ್ರಾಮ್ ಇವಾಗ ಸ್ಟಾರ್ಟ್ ಮಾಡಬೇಕು. ಈಗ ಫಾರಂ ತೊಳಿಬೇಕು ಕರೆಕ್ಟಾಗಿ. 1 ಅವರ್ಗೆ ಫಾರಂ ತೊಳಿತೀನಿ. ಇನ್ನು ನನ್ನ ಗಾಡಿ ಈಗ ಆಚೆ ಸಿಕ್ಕಾಬಿಡೆ ಬಿಸಿಲು. ಆಮೇಲೆ ಹಂಗೆ ಇಲ್ಲೇ ರಿವರ್ಸ್ ಹೊಡೆಯೋಣ ಅಂತ. ಸದ್ಯಕ್ಕೆ ಅಲ್ಲೇ ಇರಲಿ ಗಾಡಿ ಅಲ್ಲಿದೆ, ಕಾಣಿಸ್ತಾ ಇರ್ಬೋದು. ಗಾಡಿ ಅಲ್ಲಿದೆ. ಸದ್ಯಕ್ಕೆ ಫಾರ್ಮ್ ತೊಳೆದ್ಬಿಟ್ಟು ಆಮೇಲೆ ಗಾಡಿ ರಿವರ್ಸ್ ಹೊಡೋಣ. ಫಸ್ಟಿಗೆ ಟಕಟಕಂದ ತೊಳೆದ್ಬಿಡೋಣ. ಕರೆಂಟು ಇರಲ್ಲ. 10:30 11 ಗಂಟೆಗೆ ಲಾಸ್ಟ್ ಕರೆಂಟು. ಅಲ್ಲಿ 9:15 ಆಯಿತು. ಅಷ್ಟಲ್ಲಿ ಫಾರಂ ತೊಳೆದ್ಬಿಡೋಣ. ಪೈಪ್ ಎಳ್ಕೊತಾ ಇದ್ದೀನಿ. ಫಸ್ಟ್ ಬೇಗ ಫಾರಂ ತೊಳೆದ್ಬಿಡ್ತೀನಿ, ಮತ್ತೆ ಸಿಗೋಣ. ಇವಾಗ ಫಾರಂ ಕೆಲಸ ಮುಗೀತು, ಹೊಡ್ತಾ ಇದ್ದೀನಿ. ಇವಾಗ ಡೈರೆಕ್ಟ್ ಮನೆ ಹತ್ರ. ಇವಾಗ ಹೋಗಿ ಎತ್ಕೋತೀನಿ. ನೆನ್ನೆ ಆ್ಯಕ್ಚುಲಿ ಅರ್ಧದಲ್ಲೇ ಲಾಗ್ ಡಿಸ್ಕಂಟಿನ್ಯೂ ಆಯಿತು. ಇವತ್ತು ಅದೇ ಕಂಟಿನ್ಯೂ ಮಾಡ್ತೀನಿ. ನೆನ್ನೆ ಎಷ್ಟು ಅರ್ನಿಂಗ್ ಮಾಡಿದ್ದು ಅಂತ ವಿಡಿಯೋ ಎಂಡಲ್ಲೇ ಹಾಕ್ತೀನಿ. ಇವತ್ತು ಲಾಸ್ಟಲ್ಲಿ ವಿಡಿಯೋ ಎಂಡಲ್ಲಿ ಹಾಕ್ತೀನಿ. ನನ್ನ ನಾಯಿ ಯಾಕೋ ಬಡ್ಕೋತಿದೆ. ಮೋಸ್ಟ್ಲಿ ಆವಾಗ ಇರ್ಬೋದು, ಅದಕ್ಕೆ ಬಡ್ಕೋತಿರೋದು. ಅದು ಏನೋ ಬಂದಿರ್ಬೇಕು, ಅದಕ್ಕೆ ಬಡ್ಕೋತಾ ಇದ್ದದು. ಇವತ್ತು ವಿಡಿಯೋ ಎಂಡಲ್ಲಿ ಲಾಸ್ಟ್ ನೆನ್ನೆ ಅರ್ನಿಂಗು ಇವತ್ತು ಮಾಡೋ ಅರ್ನಿಂಗು ಎರಡೂ ಹಾಕ್ತೀನಿ. ಬಟ್ ನೆನ್ನೆ ಬೇಗ ಹೋಗಿನೂ ಲೇಟಾಗಿ ಹೋಗಿದ್ದೀನಿ. ಇವತ್ತು ಲೇಟಾಗಿ ಹೋಗ್ತಿದ್ದೀನಿ, ಆದರೂ ಇವತ್ತು ಬೇಗ ಹೋಗ್ತೀನಿ ಗಾಡಿ ಓಡಿಸೋಕ್ಕೆ. ಇವತ್ತು ನೋಡೋಣ ಎಷ್ಟು ಅರ್ನಿಂಗ್ ಮಾಡ್ತೀನಿ ಅಂತ. ಮತ್ತೆ ಬನ್ನಿ. ಈಗ ಬಂದೆ ಮನೆ ಹತ್ರ, ಒಂದು 10 ನಿಮಿಷ ಆಯಿತು. ಮತ್ತೆ ನನ್ನ ಅಂಬಾರಿ ಅಲ್ಲೇ ರೆಡಿಯಾಗಿದೆ. ಹೊಡ್ತಾ ಇದ್ದೀನಿ ನಮ್ಮ ಅಂಬಾರಿ ಎತ್ಕೊಂಡು ಫಾರ್ ಡ್ಯೂಟಿ. ಇನ್ನೂ ಆನ್ ಮಾಡಿಲ್ಲ ಡ್ಯೂಟಿ. ರೈಲ್ವೆ ಸ್ಟೇಷನ್ ಹತ್ರ ಹೋದ್ಮೇಲೆ ಆನ್ ಮಾಡೋಣ ಅಂತ. ಸದ್ಯಕ್ಕೆ ಬನ್ನಿ ನಮ್ಮ ಏರಿಯಾನ ಬಿಡೋಣ ಇಲ್ಲಿಂದ ಫಸ್ಟ್.
ಎಕ್ಸಾಕ್ಟಾಗಿ ಈಗ ಪಾರ್ಕ್ ರೋಡ್ ಹತ್ರ ಇದ್ದೀನಿ ನಾನು. ಎಕ್ಸಾಕ್ಟಾಗಿ ಪಾರ್ಕ್ ರೋಡ್ ಹತ್ರ ಇಷ್ಟೊತ್ತಾಯ್ತು. ಇಷ್ಟೊತ್ತಾದ್ರೂ ಒಂದು ಬಾಡಿಗೆ ಬಿದ್ದಿಲ್ಲ. ಅವಾಗಿಂದ ವೆಯ್ಟ್ ಮಾಡಿ ಸಾಕಾಗೋಯ್ತು. ಒಂದು ಬಿದ್ದಿಲ್ಲ ಇನ್ನು. ನೋಡೋಣ, ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ. ಇಲ್ಲೇ ಕಾಯ್ತಾ ಇದ್ದೀನಿ, ನೋಡೋಣ ಇರಿ. ಸೀದಾ ಬಂದವನೇ 9 ಗಂಟೆ ಆಯಿತು. ಅಲ್ಲಿಗೆ ಟ್ರಿಪ್ನ ಎಂಡ್ ಮಾಡ್ಬಿಟ್ಟು ಬಂದ್ಬಿಟ್ಟೆ. ಆ್ಯಕ್ಚುಲಿ ಏನು ಅಂಥದ್ದೇನು ಬಾಡಿಗೆ ಇಲ್ಲ. ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ ಎಷ್ಟು ಆಗಿದೆ ಟರ್ನಿಂಗ್ ಅಂತ ತೋರಿಸ್ತೀನಿ. ಮತ್ತು ಇವಾಗ ಮನೆಗೆ ಬಂದಿದ್ದೀನಿ ಆಲ್ರೆಡಿ. ಸ್ಯಾಮ್ ಸಮೀರ್ ವಿಡಿಯೋ ನೋಡ್ತಾ ಇದ್ದೀವಿ. ಮತ್ತು ನಾಳೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋ ಎಂಡಲ್ಲಿ ಹಾಕ್ತೀನಿ ನೋಡಿ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.